ಶೇಷ 2016 ಚಿತ್ರದ ಪ್ರೀಮಿಯರ್ ಶೋಗೆ ನಾನು ಬಂದಿದ್ದೀನಿ. ನನ್ನ ಹೆಸರು ಶಿವರಾಮ್ ಅಂತ. ನಾನು ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಮ್ಮ ವಿದ್ಯುತ್ ಇಲಾಖೆ ನೌಕರರಾಗಿದ್ದಂಥ ಪ್ರದೀಪ್ ಕುಮಾರ್ ಅವರು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಹಾಗೆ ಸ್ನೇಹಿತರಾದ ಉಮೇಶ್ ಅವರು ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಚಿತ್ರದಲ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಆದರೂ ಕೂಡ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಿದ್ರೆ ಸಮಾಜ ಕೂಡ ನಮಗೆ ಮರಳಿ ಒಳ್ಳೆಯದನ್ನೇ ಮಾಡುತ್ತೆ. ಮಾಡದೆ ಹೋದರೆ, ಕೆಟ್ಟದನ್ನು ಮಾಡಿದ್ರೆ ಸಮಾಜದಿಂದನೂ ಕೂಡ ಕೆಟ್ಟ ಪರಿಣಾಮ ನಮ್ಗೆ ಯಾರು ಕಾರ್ಯನಿರ್ವಹಿಸ್ತೀವಿ ಅವ್ರಿಗೆ ಆಗುತ್ತೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿತ್ರ ನಿರ್ಮಾಣದಲ್ಲಿ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ ಚಿತ್ರವನ್ನು ವೀಕ್ಷಣೆ ಮಾಡಿದ್ವಿ. ಚಿತ್ರದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಇತ್ತು. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾರು ಏನು ಮಾಡಿರ್ಬೋದು ಅನ್ನೋ ಕುತೂಹಲ ಇತ್ತು. ಕುತೂಹಲಕ್ಕೆ ಕೊನೆ ಹಂತದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಿ ಹೊಸದಾಗಿ ಏನು ನಿರ್ದೇಶನ ಮತ್ತು ನಿರ್ಮಾಣಕ್ಕೆ ಬಂದಿದ್ದಾರೆ ಇವರಿಗೆ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಉಳಿಸಿ ಅಂತೇಳಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೋಲಾರ APMC ಮಾಜಿ ಅಧ್ಯಕ್ಷರು, ಶೇಷ ಮೂವಿ ನಿರ್ಮಾಪಕರು ಉಮೇಶ್ ತಿಮ್ಮೇಗೌಡ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪೊಲೀಸ್ ಇಲಾಖೆ ಸಮಾಜದಲ್ಲಿ ಎಷ್ಟು ಮುಖ್ಯ, ಪೊಲೀಸ್ ಇಲಾಖೆ ಕರಪ್ಷನ್ ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗೋದ್ರಿಂದ ಒಂದು ಸಾಮಾನ್ಯ ಕುಟುಂಬಕ್ಕೆ ಆಗೋ ನಷ್ಟ, ಆ ಕುಟುಂಬ ಕಾನೂನನ್ನ ಕೈಗೆ ತಗೊಳ್ಳೋದಾಗಲಿ ಅದರ ಆಕ್ರೋಶನಾಗಲಿ ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಪೊಲೀಸ್ ಇಲಾಖೆ ಈ ಸಿನಿಮಾದಲ್ಲಿ ಲಾಸ್ಟಲ್ಲಿ ಒಂದು ಮೆಸೇಜ್ ಇದೆ. ಬೇರೆ ಒಂದು ಸರ್ವಿಸ್ಸು ಏನಿದೆ ನಮ್ಮ ಇಲಾಖೆಗಳಲ್ಲಿ ಆಲ್ಟರ್ನೇಟ್ ಇದೆ, ಆದರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ರಕ್ಷಣೆಗೋಸ್ಕರ ಏನು ನಾವು ಹೋಗ್ತೀವಿ ಅದಕ್ಕೆ ಆಲ್ಟರ್ನೇಟ್ ಇಲ್ಲ. ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ವರ್ತಿಸೋದ್ರಿಂದ ಇಂಥ ಒಂದು ಸಂದರ್ಭ ಬರಲ್ಲ ಅನ್ನೋ ಒಂದು ಒಳ್ಳೆ ಮೆಸೇಜ್ನ ಈ ಸಿನಿಮಾ ಕೊಟ್ಟಿದೆ. ಸಮಾಜದಲ್ಲೇ ಬದಲಾವಣೆ ಬಯಸುವಂಥ ಸಿನಿಮಾ ಇದು. ಇಂಥ ಸಿನಿಮಾಗಳು ಮುಂದೆ ಬರ್ತಾ ಇರಲಿ, ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿ ಅಂತ ಒಂದು ಒಳ್ಳೆಯ ಪ್ರಯತ್ನನ ಉಮೇಶ್ ತಿಮ್ಮೇಗೌಡವ್ರು ಮಾಡಿದ್ದಾರೆ. ಇಲ್ಲಿ ನಿರ್ದೇಶಕರು ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ಆರಂಭದಿಂದ ಕೊನೆಯವರೆಗೂ ನಾವು ನಿರೀಕ್ಷೆ ಮಾಡ್ತಾ ಪ್ರತಿ ದೃಶ್ಯನ ನೋಡುವಂಥ ಒಂದು ರೀತಿಯಲ್ಲಿ ಸಿನಿಮಾನ ಕಟ್ಕೊಳ್ತಾ ಹೋಗಿದ್ದಾರೆ. ಕೊನೆ ಹಂತದಲ್ಲಂತೂ ಆ ಒಂದು ಮೆಸೇಜ್ ಇದೆಯಲ್ಲ, ಪೊಲೀಸ್ ಇಲಾಖೆಗೆ ಯಾವುದೇ ಆಲ್ಟರ್ನೇಟ್ ಇಲ್ಲ, ಪೊಲೀಸ್ ಇಲಾಖೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಏನು ಈ ಸಿನಿಮಾ ಹೇಳೋ ಪ್ರಯತ್ನ ಮಾಡಿದೆ ಅಂತ ಒಂದು ಉತ್ತಮವಾದ ಪ್ರಯತ್ನಕ್ಕೆ ಈ ಒಂದು ಸಿನಿಮಾ ನಿರ್ದೇಶಕರು ಹಾಗೂ ಮುಖ್ಯವಾಗಿ ಈ ಒಂದು ಪ್ರಯತ್ನ ಮಾಡಿರುವಂಥ ನಿರ್ಮಾಪಕರನ್ನ ಈ ಸಿನಿಮಾನ ಪ್ರೋತ್ಸಾಹಿಸಬೇಕು ನಮ್ಮ ರಾಜ್ಯದ ಜನತೆ ಅಂತ ಇಂಥ ಒಂದು ಪ್ರಯತ್ನ ಮಾಡಿರೋ ಉಮೇಶ್ ಅವರು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾಗಳನ್ನ ನೀಡಲಿ ಅಂತ ಬಯಸ್ತಾ ಇದ್ದೀನಿ. ಉಮೇಶ್ ಪ್ರದೀಪ್ ಅವರು ತುಂಬ ಚೆನ್ನಾಗಿ ಚಿತ್ರ ಮಾಡಿದ್ದಾರೆ. ಅವ್ರಿಗೆ ಚಿತ್ರ 100 ವರ್ಷ ದಾಟಲಿ ಅಂತ ಶುಭ ಹಾರೈಸ್ತೇನೆ. ಈಗಾಗಲೇ ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಸೊ ಮತ್ತೆ ಅದ್ರ ಬಗ್ಗೆ ಹೇಳಲ್ಲ. ಆದ್ರೂ ಪ್ರದೀಪ್ ಅವರು ಪೊಲೀಸವರೇ ದೌರ್ಜನ್ಯ ಮಾಡಿದ್ರೆ ಏನಾಗ್ಬೋದು ಅನ್ನೋದನ್ನು ಪ್ರೇರಣೆ ಇದ್ದು ಹೊಲ ಮೈದಾಗ ಅಂತಾರಲ್ಲ, ಆ ಥರ ಚೆನ್ನಾಗಿ ಚಿತ್ರಿಸಿದ್ದಾರೆ. ಈ ಚಿತ್ರ ತುಂಬ ರೋಚಕವಾಗಿದೆ, ಚೆನ್ನಾಗಿ ಓಡಲಿ. ಇಬ್ಬರಿಗೂ ಶುಭ ಹಾರೈಸ್ತೇನೆ. ಆಲ್ ದ ಬೆಸ್ಟ್. 2016 ಈ ಒಂದು ಕನ್ನಡ ಚಲನಚಿತ್ರ ಪ್ರೀಮಿಯರ್ ಶೋಗೆ ನಮ್ಮ ಕಿರಿಯ ಇವಾಗ ಯಂಗ್ ನಿರ್ದೇಶಕರಾದಂಥ ನಮ್ಮ ವಿದ್ಯುತ್ ಇಲಾಖೆ ಇಂಧನ ಇಲಾಖೆಯ ಪವರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸಿದಂಥ ಲೈನ್ಮನ್ ಅವರು ಇವತ್ತು ಈ ಒಂದು ನಿರ್ದೇಶನ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ನಾವೆಲ್ಲ ಫಿಲಮ್ ನೋಡಿದ್ವಿ. ಫಿಲಮ್ ನೋಡಿದ್ರೆ ನಮ್ಗೆ ಏನು ಅನಿಸ್ತು ಅಂತಂದರೆ, ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಸ್ಪೆನ್ಸ್ ಫಿಲಮ್ ಬಂದು ಭಾಳ ವರ್ಷಗಳಾಗೋಗಿತ್ತು. ನಮ್ಮಲ್ಲಿ ಇಂಥ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಫಿಲಮು ಬಂದೇ ಇಲ್ಲ ಹಾಕಿರ್ಬೇಕು. ಇವೆಲ್ಲ ಮಲಯಾಳಮ ಎಲ್ಲ ಬೇರೆ ಕಡೆ ನೋಡೋಕೆ ಹೋಗಿತ್ತು. ಇವತ್ತು ನಮ್ಮ ಪವರ್ಮ್ಯಾನು, ನಮ್ಮ ಕರ್ನಾಟಕದ ಪವರ್ಮ್ಯಾನು ನಮ್ಮ ಕರ್ನಾಟಕಕ್ಕೆ ಪ್ಲಸ್ ಇಡೀ ದೇಶಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋ ಅಂಥ ಒಂದು ಶೇಷ 2016 ಒಂದು ಫಿಲಮ್ನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡಿಗರು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಬಂದು ದುಡ್ಡು ಕೊಟ್ಟು ನೋಡಿ ಅಂತ ಹೇಳ್ಬಿಟ್ಟು ತಮ್ಮನ್ನೆಲ್ಲ ಕೇಳ್ತಾ, ನಮ್ಮ ಈ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದಂಥ ಒಬ್ಬ ಚಿಕ್ಕ ಹುಡುಗ ಇವತ್ತೊಂದು ದೊಡ್ಡದಾದಂಥ ಒಂದು ಫಿಲಮ್ನ ಫಸ್ಟ್ ಸ್ಟೆಪ್ಪಲ್ಲೇ ಇಷ್ಟು ಸಕ್ಸಸ್ಫುಲ್ಲಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಫಿಲಮ್ನ ಸ್ಕ್ರೀನ್ಸ್ ಸಮೇತ ನಮ್ಮನ್ನು ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಕುಂಡ್ರಿಸುತ್ತಾಕಿ, ನೀನು ಫಿಲಮ್ ನೋಡು ಅಂತೇಳಿ ಲಾಸ್ಟ್ ಎಂಡ್ವರೆಗೂ ಸಮೇತ ನಮಗೆ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿ ಫಿಲಮ್ನ ಮಾಡಿದ್ದಾರೆ. ಈವನ್ನು ಪ್ರೊಡ್ಯೂಸರ್ಗೂ ಸಮೇತ ಈ ಒಂದು ಸಂದರ್ಭದಲ್ಲಿ ಶುಭ ಕೋರುತ್ತಾ ಫಿಲಮು ಒಳ್ಳೆ ಸಕ್ಸಸ್ ಆಗಲಿ ಅಂತ ಭಗವಂತನ ಬೇಡ್ತಾ, ತಾವು ಸಮೇತ ಈ ಫಿಲಮ್ಗೆ ಒಂದು ಅರಸಿ ಅಂತ ಹೇಳ್ತಾ ಇವನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಉದ್ಯೋಗವನ್ನು ಬಿಟ್ಟು
ಇವತ್ತು ಚಿತ್ರ ನಿರ್ದೇಶನ ಮಾಡೋ ನಿಟ್ಟಿನಲ್ಲಿ ಅವರು ತಯಾರಾಗಿದ್ದಾರೆ. ಹಾಗೆ ಒಳ್ಳೊಳ್ಳೆ ಸದಭಿರುಚಿಯ ಚಿತ್ರಗಳನ್ನ ಮುಂದೆ ನಿರ್ಮಾಣ ಮಾಡಲಿ. ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಶೇಷ 2016 ಯಶಸ್ವಿಯಾಗಲಿ ಅಂತೇಳಿ ಅವರಿಗೆ ನಮ್ಮ ವಿದ್ಯುತ್ ಇಲಾಖೆ ಎಲ್ಲ ನೌಕರರ ಪರವಾಗಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಈ ಚಿತ್ರವನ್ನು ನೋಡಲಿಕ್ಕೆ ಬಂದಿದ್ದೆ. ತುಂಬ ಖುಷಿಯಾದಂತಹ ಒಂದು ಸಂಗತಿ. ಇದನ್ನು ನನ್ನ ಸ್ನೇಹಿತ, ನನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಉಮೇಶ್ ತೆಗೆದಿದ್ದಾನೆ. ಭಾಳ ಖುಷಿಯಾಯಿತು. ಇದು ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇಷ್ಟು ಚೆನ್ನಾಗಿರೋ ಮೂವಿನ ನನ್ನ ಸ್ನೇಹಿತ ತೆಗೆದೇನೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಂತಂದರೆ, ಒಂದು ರಾತ್ರಿ ಎಷ್ಟು ಜನಗಳ ಜೀವನನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಒಬ್ಬನ ಸ್ವಾರ್ಥ ಇನ್ನೊಬ್ಬರ ಜೀವನನ ಎಷ್ಟು ಹಾಳು ಮಾಡುತ್ತೆ, ಹಾಗೆ ಇಂಡೈರೆಕ್ಟ್ಲಿ ಸ್ಲೋಲಿ ಅವನ ಜೀವನನ ಕೂಡ ಹೇಗೆ ಹಾಳು ಮಾಡುತ್ತೆ ಅನ್ನೋದನ್ನು ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ ನಿರ್ದೇಶಕರು ಇದರಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ್ಯಕ್ಚುಲಿ ಈ ಥರ ಥ್ರಿಲ್ಲರ್ ಮೂವೀಸ್ ಬರುವಂಥ ತುಂಬಾ ಕಡಿಮೆ. ಬಟ್ ಈ ಪ್ರಯತ್ನವನ್ನು ಇಷ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋದ್ರ ಮೂಲಕ ಈ ಜಾನರಲ್ಲಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ನನ್ನ ಸ್ನೇಹಿತ ಅಂತ ಹೇಳ್ತಾ ಇಲ್ಲ, ನನಗೆ ಭಾರಿ ಖುಷಿ ಆಯಿತು ಮೂವಿನ ನೋಡಿ. ಶುರುವಿಂದ ಕೊನೆವರೆಗೂ ಒಂದೇ ಒಂದು ನಿಮಿಷ ಎಲ್ಲೂ ಕೂಡ ನಮಗೆ ಬೇಜಾರಾಗಿಲ್ಲ. ಎಲ್ಲೂ ಕೂಡ ಆ ಕಡೆ ಈ ಕಡೆ ಕಣ್ಣಾಡಿಸ್ಬೇಕು ಅಂತ ಅನಿಸ್ಲಿಲ್ಲ. ಎಲ್ಲೂ ಕೂಡ ಮೊಬೈಲ್ ನೋಡಬೇಕು ಅಂತ ಅನಿಸ್ಲಿಲ್ಲ. ಎಸ್ಪೆಷಲಿ ಹೇಳಬೇಕು ಅಂತಂದರೆ, ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ 10-20 ಸೆಕೆಂಡ್ ಸ್ವಲ್ಪ ಆ ಕಡೆ ಈ ಕಡೆ ಲ್ಯಾಗ್ ಆಯಿತು ಮೂವಿ ಅಂತಂದರೆ ನಾವು ಮೊಬೈಲ್ ಎತ್ಕೊಂಡ್ಬಿಡ್ತೀವಿ. ಅಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಆದರೆ ಈ ಮೂವಿ ಎಲ್ಲೂ ಕೂಡ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಇದಕ್ಕೆ ತುಂಬಾ ಹೆಲ್ಪ್ ಮಾಡಿರುವಂಥದ್ದು ಅಂತಂದರೆ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಯಾರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅವ್ರಿಗೆ ಇದಕ್ಕೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಯಾರು ಕ್ಯಾಮ್ರಾಮ್ಯಾನ್, ಸಿನಿಮಾಟೋಗ್ರಫರ್, ಅವ್ರಿಗೂ ಕೂಡ ಒಂದು ದೊಡ್ಡ ಕ್ರೆಡಿಟ್ ಬರುತ್ತೆ ಇದರಲ್ಲಿ. ಮತ್ತು ನಮ್ಮ ಡೈರೆಕ್ಟರ್ ಪ್ರದೀಪ್ ಅರಸೀಕೆರೆ ಅವರು ಭಾಳ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೋ ಸುಮ್ಮನೆ ನಾರ್ಮಲ್ ಲವ್ ಸ್ಟೋರಿನೋ ಅಥವಾ ಇನ್ಯಾವುದೋ ರೊಮ್ಯಾನ್ಸೋ ಈ ಥರ ಮಾಡ್ಕೊಂಡು ಮಾಡಿಲ್ಲ. ಒಂದು ಒಳ್ಳೆ ಮೆಸೇಜ್ನ ಭಯಾನಕ ಥ್ರಿಲ್ಲರ್ ಕಾಂಟೆಂಟಲ್ಲಿ ಕೊಡ್ತಿದ್ದಾರೆ. ಈ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ನಿಮಗೆ. ನಿಜವಾಗ್ಲೂ ಒಳ್ಳೆ ಭವಿಷ್ಯ ಇದೆ. ಮತ್ತು ಈ ಮೂವಿ ಖಂಡಿತ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ, ನಿಮ್ಮೆಲ್ಲರಿಗೂ ಇದೆ ಅಂತ ಅನಿಸುತ್ತೆ. ಮೂವಿ ನೋಡ್ಕೊಂಡು ಆಚೆ ಬರುವಾಗ ಎಲ್ಲರ ಮುಖದಲ್ಲಿ ಇದ್ದಂತಹ ಆ ಒಂದು ಖುಷಿ, ಆ ಒಂದು ಸಮಾಧಾನ ನಮಗೆ ಎಲ್ಲರಿಗೂ ಎದ್ದು ಕಾಣಿಸ್ತಾ ಇತ್ತು. ತುಂಬ ಒಳ್ಳೇದಾಗಲಿ, ಇಬ್ಬರಿಗೂ ತುಂಬ ಒಳ್ಳೇದಾಗಲಿ. ಈ ಥರ ಇನ್ನೂ ತುಂಬ ಚೆನ್ನಾಗಿರೋ ಮೂವೀಸ್ನ ತೆಗಿತಾರೆ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ಈ ಮೂವಿಗಿರಲಿ. ಎಲ್ಲರೂ ಬಂದು ದಯವಿಟ್ಟು ಈ ಮೂವಿನ ನೋಡಿ ಹರಸಿ ಹಾರೈಸಬೇಕು ಅಂತ ಕೇಳ್ತೀನಿ. ಮಲಯಾಳ ಮೂವೀಸ್ನ ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡ್ತಾ ಕೂತಿದ್ರಿ, ಈಗ ಡೈರೆಕ್ಟಾಗಿ ಕನ್ನಡದಲ್ಲೇ ಈ ಜಾನರ್ ಮೂವಿನ ನೋಡಿ. ಓಕೆ, ಥ್ಯಾಂಕ್ ಯು. ಕೊಡ್ತಾ ಇದ್ದೀನಿ. ನನ್ನ ತಾಯಿ HD ಶಾಂತ ಅಂತೇಳಿ, ಅವರೊಬ್ಬರು ಬಿಸ್ನೆಸ್ ವುಮೆನ್, ಬಿಸ್ನೆಸ್ ಲೇಡಿ. ಒಂದು ರೈಸ್ ಮಿಲ್ಲನ್ನು ಸುಮಾರು ಒಂದು 3.5 ದಶಕದಿಂದ 2 ರೈಸ್ ಮಿಲ್ಲನ್ನು ನಡೆಸ್ತಾ ಇರೋಂಥ ಎಂಟ್ರಪ್ರಿನರ್. ನನ್ನ ರೋಲ್ ಮಾಡೆಲ್ ಕೂಡ ನನ್ನ ಜೀವನದಲ್ಲಿ. ಹಾಗೆ ನನ್ನ ಶ್ರೀಮತಿ ಪ್ರೀತಿ ಅಂತ ಹೇಳಿ, ಅವರು BSc ಡಿಗ್ರಿ ಫ್ಯಾಷನ್ ಡಿಸೈನರು. ಹಾಗೂ ನನ್ನ ಮಗಳು ತಾನ್ಯಾ ಅಂತೇಳಿ. ಸೊ ಇದು ನನ್ನ ಚಿಕ್ಕ ಕುಟುಂಬ. ಇನ್ನು ನಮ್ಮ ಸ್ನೇಹಿತರು ಉದಯ್ ಸರ್ ಹಾಗೂ ವರದರಾಜ್ ಇಬ್ಬರು ಶಿಕ್ಷಕ ವರ್ಗದವರು, ಶಿಕ್ಷಕರು. ನೀವೊಂದೆರಡು ಮಾತಾಡಬೇಕು, ಸಿನಿಮಾ ಅಭಿಪ್ರಾಯ ತಿಳಿಸ್ಬೇಕು. ಹೇಳಿ, ನೀವು ಮಾತಾಡಿ. ಎಲ್ಲ ನೀವು ಮಾತಾಡಿ, ಒಂದು ನಿಮಿಷ ಮಾತಾಡಿ. ನಿಮ್ಗೆ ಏನು ಅನ್ಸುತ್ತೆ? ಪ್ರೀತಿ ಇರಮ್ಮ. 2016 ಮೂವಿ ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ನಾವು ಈ ಮೂವಿನ ಸತತವಾಗಿ 2.5 ಗಂಟೆಗಳ ಕಾಲ ಕೂತ್ಕೊಂಡು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡಿದ್ವಿ. ನಮ್ಮ ರಾಜೇಶ್ ಅವರು ತುಂಬ ಮೊದಲನೇ ಪ್ರಯತ್ನ, ಅವರಿಗೆ ಈ ಮೊದಲನೇ ಪ್ರಯತ್ನದಲ್ಲಿ ಯಶಸ್ಸನ್ನು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಹಾಗೆ ಈ ಒಂದು ಮೂವಿನಲ್ಲಿರ್ತಕ್ಕಂತಹ ಒಂದು ಬಳಗ ಹೊಸಬ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಇದು 2 ಲ್ಯಾಂಗ್ವೇಜಲ್ಲಿ ಎಟ್ ಎ ಟೈಮ್ ಶೂಟ್ ಆಗಿರೋದ್ರಿಂದ ಅದು ಕೂಡ ಈ ಒಂದು ಮೂವಿಗೆ ತುಂಬ ಪ್ಲಸ್ ಪಾಯಿಂಟು. ಒಳ್ಳೆ ಪ್ರಕೃತಿ ಒಳಗಡೆ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಮೂವಿ ಮೂಡಿ ಬಂದಿದೆ. ಇದು ಚೆನ್ನಾಗಿರಲಿ, ಚೆನ್ನಾಗಿ ಒಂದು ಯಶಸ್ವಿಯನ್ನು ಕಾಡಲಿ, ಒಂದು 100 ದಿನ ಪ್ರದರ್ಶನವನ್ನು ಕಾಡಲಿ ಅಂತ ಹೇಳ್ಬಿಟ್ಟು ಈ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.